ಮೂರು ನಕ್ಷೆನ ನಮ್ಗೆ ತೋರ್ಸಕ್ಕೆ ಮಕ್ಕಳು ಭಾರಿ ಶ್ರಮದಿಂದ ಪ್ರಯತ್ನ ಪಟ್ಟವ್ರೆ. ಸಾಮಾನ್ಯವಾಗಿ ನಾವೀಗ ಏನ್ ಮಕ್ಕಳು ಬರೆದಿರ್ತಾರೆ ಅವರ ಇದು ನೋಡಿ, ಇದು ನೋಡಿ ಇಲ್ಲಿ ನಮ್ಗೆ ಎಂಟ್ರೆನ್ಸ್ ನಮ್ಮ ಉಪಕಳಿಗೆ ಸುಸ್ವಾಗತ ಮಾಡಿದ್ದಾರೆ. ಈಗ ಎಂಟ್ರೆನ್ಸ್ ಇದು ಬಸರಾದ ಮಂಡ್ಯ ನಾಗಮಂಗಲ ರಸ್ತೆನ ತೋರಿಸಿದ್ದಾರೆ ನೋಡಿ. ಸ್ಟ್ರೈಟ್ ಮಂಡ್ಯ ನಾಗಮಂಗಲ ರಸ್ತೆ ಇದು ಮೇನ್ ರೋಡ್. ಎಂಟ್ರೆನ್ಸ್ ಬಂದಾಗ ನಾವು ಈಗ ಉಪ್ಪುರ್ಕಳಿ ಗೇಟ್ ತೋರಿಸಿದ್ರು ಒಳಗಡೆ 1 ಕಿಲೋಮೀಟರ್ 1 ಪಾಯಿಂಟ್ ಅಂತ ಹೇಳಿದ್ರೆ 1 ಕಿಲೋಮೀಟರ್ ಒಳಗಡೆ ತೋರಿಸಿದ್ರೆ. ನಾವೀಗ ಮೇನ್ ರೋಡ್ ಅಲ್ಲಿ ಈಗ ನಾವು ನಾಗಮಂಗಲ ರಸ್ತೆ ಮಂಡ್ಯ ನಾಗಮಂಗಲ ರಸ್ತೆ ಉಪ್ಪುರ್ಕಳಿ ಗೇಟ್ ನಮ್ಮ ಊರಿಗೆ ನಾವೀಗ ಬರ್ತಾ ಇದೀವಿ ಅನ್ನೋದನ್ನ ತೋರಿಸ್ಕೊಟ್ಟಾರೆ. ಸರಿನಾ? ನೋಡಿ ಮುಂದೆ ಬಂದಾಗ ನೋಡಿ ಇಲ್ಲಿ ನಮ್ದು ರೈತ ಸಂಘದ ಬೋರ್ಡ್ ಇಲ್ಲಿ ಚಿಕ್ಕಾವಳಿ ಎಂಟ್ರಿಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಬೋರ್ಡ್ ಅನ್ನು ಕೂಡ ನೀಟಾಗಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟವ್ರೆ. ಅದಂತ ಮುಂದೆ ಬಂದಂತ ಇದೇ ರೋಡ್ ನಲ್ಲಿ ಅದೇ ರೋಡ್ ಬಂದಾಗ ಸ್ಕೂಲ್ ಮನೆನ ನೀಟಾಗಿ ತೋರಿಸ್ಕೊಟ್ಟಾರೆ. ಸ್ಕೂಲ್ ಮನೆ ಆದ್ಮೇಲೆ ಬಂದಾಗ ಅಲ್ಲೇ ನೀರಿನ ಟ್ಯಾಂಕ್, ಅಲ್ಲಿಂದ ಮುಂದಕ್ಕೆ ಮಹೇಶಣ್ಣನ ಅಂಗಡಿ ಗ್ರಾಹಕರ ಸೇವಾ ಕೇಂದ್ರ, ಗ್ರಾಹಕರ ನೀರಿನ ಸೇವಾ ಕೇಂದ್ರ, ಆಮೇಲೆ ಹೇಳೋಣ ಸೇವಾ ಕೇಂದ್ರ. ಇದು ಈ ಕಡೆ ಬಂದ್ರೆ ಇದು ವಿಷ್ಕಂಠಪ್ಪ ಅವರ ಮನೆ ರೋಡ್. ಇದು ನಾವು ಮುಂದೆ ಹಂಗೆ ಹೋದ್ರೆ ನಮ್ದು ಮಲ್ಲಘಟ್ಟ ರೋಡು. ಆಮೇಲೆ ನೋಡಿ ಎತ್ತು ಗಾಡಿ, ಇಲ್ಲಿ ವ್ಯವಸಾಯದಲ್ಲಿ ಎತ್ತು ಗಾಡಿನೂ ಕೂಡ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಮುಂದಕ್ಕೆ ಬಂದ್ರೆ ನಮ್ಮ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ದೊಡ್ಡಕಾವಲಿ. ಇದು ಮಲ್ಲಘಟ್ಟ ಸ್ಟ್ರೈಟ್ ರೋಡು. ಮತ್ತೆ ಇದು ನಮ್ಮ ದೊಡ್ಡಕಾವಲಿ ಚಾನಲ್, ಇದು ದೊಡ್ಡಕಾವಲಿ ತೋರಿಸ್ಕೊಟ್ಟವ್ರೆ. ಈಗ ಅಲ್ಲಿಂದ ನಾವು ಆ ಕಡೆ ಮುಂದೆ ಬಂದ್ರೆ ನೋಡಿ ಅಲ್ಲಿ ನಾವು ಮುಂದೆ ಹೋಗ್ಬೇಕಾದ್ರೆ ಇಲ್ಲಿ ಎಮ್ಮೆನಪ್ಪರ ಬಾವಿನೂ ಕೂಡ ತೋರಿಸ್ಕೊಟ್ಟಿದ್ದಾರೆ, ಸೇದೋ ಬಾವಿ. ಇದು ನಾವು ಹಿಂಗೆ ಬಂದಾಗ ನೀರಿನ ಟ್ಯಾಂಕು ಮತ್ತೆ ಇಲ್ಲಿ ಊರಲ್ಲಿರುವಂತ ಬಾವಿ ಸೇದೋ ಬಾವಿನೂ ಕೂಡ ತೋರಿಸ್ಕೊಟ್ಟವ್ರೆ. ನೋಡಿ ಎದುರು ಕಡೆ ಕಾಣುವ ತಿರುಪತಿ ನಮ್ಮ ತಿಮ್ಮಪ್ಪನ ದೇವಸ್ಥಾನ ಕೂಡ ಇಲ್ಲಿ ಚಿತ್ರದಲ್ಲಿ ತೋರಿಸ್ಕೊಟ್ಟವ್ರೆ. ನಾವು ಹಂಗೆ ಮುಂದೆ ಬರ್ತಾ ಇದ್ವಿ. ಈಗ ತಿಮ್ಮಪ್ಪನ ದೇವಸ್ಥಾನ ರೋಡಲ್ಲಿ ನಾವೀಗ ಆಲ್ರೆಡಿ ತಿಮ್ಮಪ್ಪನ ದೇವಸ್ಥಾನ ಇಡ್ತೀವಿ ನಕ್ಸಲ್ಲಿ. ನಾವು ಅದೇ ರೋಡಲ್ಲಿ ನಾವೀಗ ಬರ್ತಾ ಇದ್ವಿ. ಬಂದ್ಮೇಲೆ ಇದು ನಮ್ಮ ನೋಡಿ ಧರ್ಮಪೀಠ ನಾವೇನು ಕಾರ್ಯಕ್ರಮ ಮಾಡ್ತಾ ಇದೀವಿ, ಆ ಧರ್ಮಪೀಠ ನಮ್ಮ ಚಿತ್ರ ನಕ್ಷೆಯಲ್ಲೇ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಮಕ್ಕಳು. ಇನ್ನು ನೋಡಿ ಎದುರುಗಡೆ ಕಾಣುವಂತ ಬೋರಪ್ಪನ ದೇವಸ್ಥಾನ ಕೂಡ ಇಲ್ಲಿ ತೋರಿಸಿದ್ದಾರೆ. ನಾವು ಹಂಗೆ ಮುಂದೆ ಹೋಗ್ತಾ ಇದೀವಿ ನಾವೀಗ. ನೋಡಿ ನಮ್ಮ ಶ್ರೀರಾಮ ಮಂದಿರ ಕೂಡ ನೀಟಾಗಿ ತೋರಿಸ್ಕೊಟ್ಟಾರೆ. ನೋಡಿ ಹಳ್ಳಿಕಟ್ಟೆ ಎದುರುಗಡೆ ಕಾಣುವಂತ ಹಳ್ಳಿಕಟ್ಟೆನೂ ಕೂಡ ಚಿತ್ರದಲ್ಲಿ ನೀಟಾಗಿ ಮಾಡಿ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಬಸಪ್ಪನ ದೇವಸ್ಥಾನ, ಎದುರುಗಡೆ ಕಾಣುವ ಬಸವೇಶ್ವರ ದೇವಸ್ಥಾನ, ಇದು ನಮ್ಮ ಸೊಸೈಟಿ ಸಹಕಾರ ಸಂಘ ಸೊಸೈಟಿ. ಅದೇ ರೋಡ್ ಮುಂದೆ ಹೋದ್ರೆ ನಾವೀಗ ಹಾಲು ಡೈರಿ ತೋರಿಸ್ಕೊಟ್ರೆ ನೀಟಾಗಿ. ಇಲ್ಲಿ ಗಣೇಶನ ದೇವಸ್ಥಾನ ಮತ್ತೆ ಮಾರಮ್ಮನ ದೇವಸ್ಥಾನ ಗಣೇಶನ ದೇವಸ್ಥಾನ. ಅದೇ ರೋಡ್ ಮುಂದಕ್ಕೆ ಹೋದ್ರೆ ಇದು ಪಕ್ಕದ ಸೈಟ್ ರೋಡ್, ನಮ್ಮ ಶಿವನಪುರ ಮನೆ ಹಿಂದ್ಗಡೆ ಸೈಟ್ ರೋಡ್ ಇದೆ. ಹಾಲು ಹಾಲಿನ ನೀಟಾಗಿ ತೋರಿಸ್ಕೊಟ್ಟಾರೆ. ಅದ್ರ ಪಕ್ಕ ನಾವೀಗ ಗ್ರಾಮ ಪಂಚಾಯತಿ ನಮ್ಮ ದಲಿತ ಕಾಲೋನಿ ರೋಡ್ ಇದು. ದಲಿತ ಕಾಲೋನಿ ರೋಡಲ್ಲಿ ಗ್ರಾಮ ಪಂಚಾಯತ್ ತೋರಿಸಿದ್ದಾರೆ, ಅಂಗನವಾಡಿ ಕೇಂದ್ರ ತೋರಿಸಿದ್ದಾರೆ. ಅಲ್ಲಿಂದ ಬಂದ್ರೆ ಗ್ರಂಥಾಲಯ, ತಿರ್ಗಾ ಒಂದು ಅಂಗನವಾಡಿ. ನಮ್ಮ ದಲಿತ ರೋಡ್ ಇದು ಏಕ ಮುಂದೆ ದೊಡ್ಡ ರೋಡ್ ಲಾಸ್ಟ್ ನೋಡಿ. ಅದು ಮುಂದೆ ಹೋದ್ರೆ ದಲಿತ ಕಾಲೋನಿಯಲ್ಲಿ ಮುಂದೆ ಹೋದ್ರೆ ಇಲ್ಲಿ ಅಂಬೇಡ್ಕರ್ ಭವನ, ಹುಚ್ಚಮ್ಮನ ದೇವಸ್ಥಾನ. ಮುಂದೆ ಹೋದ್ರೆ ನಮ್ಮ ಟವರ್, ಏರ್ಟೆಲ್ ಟವರ್ ಕೂಡ ತೋರಿಸಿದ್ದಾರೆ. ಲಾಸ್ಟ್ ಒಂದು ಹೊರಕಾಲಿ ಹತ್ರ ಅದು ಓಲ್ಡ್ ಟ್ಯಾಂಕ್ ಅದು ನೋಡಿ. ಹಿಂಗೆ ನಮ್ಮ ಬಂದಾಗ ಇದು ಹಿಂಗೆ ನಮ್ಮ ಕೆರೆ ರೋಡ್, ಇದು ಕೆರೆಯನ್ನು ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಮಕ್ಕಳು. ನಮ್ಮ ಏನು ನಾವು ಒಳಗಡೆ ಅಂತ ಹೇಳ್ತೀವಿ, ಒಳಗಡೆ ಕೆರೆ ರೋಡ್ನ ನೀಟಾಗಿ ತೋರಿಸ್ಕೊಟ್ಟವ್ರೆ. ಇನ್ನು ನಾವೇ ಹೇಳಕ್ಕಾಗ್ತಲ್ಲ ಅಷ್ಟು ಮಟ್ಟಿಗೆ ನೀಟಾಗಿ ಮಕ್ಕಳು ನೀಟಾಗಿ ಜೋಡಿಸಿದ್ದಾರೆ. ಮತ್ತೆ ಅವ್ರಿಗೆ ನಮ್ಮೂರಿನ ಎಲ್ಲ ನಮ್ಮ ಗ್ರಾಮದ ಪರವಾಗಿ ಅವ್ರಿಗೆ ತುಂಬುರದ ಚಪ್ಪಾಳೆ ಮೂಲಕ ಅವ್ರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ.